ಅಯ್ಯೋ ಈ ಫೋಲ್ಡರ್ ಓಪನ್ ಆಗ್ತಿಲ್ವಲ್ಲಪ್ಪ. ಅಯ್ಯೋ ಇದನ್ನ ಬೇರೆ ಕಾಪಿ ಹಾಕ್ಬಿಟ್ಟಿದ್ದೀನಿ, ಕಾಪಿನೂ ಆಗ್ತಿಲ್ವಲ್ಲಪ್ಪ. ಯಾಕೆ ಸ್ಲೋ ಆಗಿದೆ ಇದು? ಅಯ್ಯೋ ಈ ಸಿಸ್ಟಮ್ನ ಏನಾದರೂ ಮಾಡಬೇಕಲ್ಲ ಈ ಲ್ಯಾಪ್ಟಾಪ್ಗೆ. ಅಯ್ಯೋ ಬ್ಯಾಟ್ರಿ ಬೇರೆ ಇಲ್ಲೋ. ಅಯ್ಯೋ ಸ್ವಿಚ್ ಆಫ್ ಆಗ್ಬೇಡ. ಸ್ವಿಚ್ ಆಫ್ ಆಗೋಯ್ತು. ಸೊ ನಮ್ಮ ಈ ಲ್ಯಾಪ್ಟಾಪ್ಗೆ ವಯಸ್ಸಾಗ್ಬಿಟ್ಟಿದೆ. ಇದನ್ನು ಒಂದು ಬಿಸಾಕಬೇಕು, ಹೊಡೆದಾಕಬೇಕು, ಇಲ್ಲ ಅಂದರೆ ಅಪ್ಗ್ರೇಡ್ ಮಾಡಬೇಕು. ಸೊ ಬಿಸಾಕಿ ಹೊಡೆದಾಕಿ ಹೊಸ ಲ್ಯಾಪ್ಟಾಪ್ ಇಸ್ಕೊಳ್ಳೋ ಪ್ಲ್ಯಾನು ನಂದಿಲ್ಲ. ಇದನ್ನು ಅಪ್ಗ್ರೇಡ್ ಮಾಡೋಣ. ಅಪ್ಗ್ರೇಡ್ ಮಾಡಿ ಇದು ಹೇಗೆ ವರ್ಕ್ ಆಗ್ತಾಯಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಈ ಲ್ಯಾಪ್ಟಾಪ್ ನೋಡೋಕ್ಕೆ ಚೆನ್ನಾಗೇ ಇದೆಯಲ್ಲ, ಇವನು ಏನಕ್ಕೆ ಈ ಲ್ಯಾಪ್ಟಾಪ್ನ ಬೈತಿದ್ದಾನಂತ ನೀವು ಅಂದ್ಕೋಬೋದು. ಈ ಲ್ಯಾಪ್ಟಾಪ್ ಕೊಡೋದು ತೊಂದರೆ ಇದೆಯಲ್ಲ, ಇದು i3 7th ಜನ್ರೇಷನ್ ಲ್ಯಾಪ್ಟಾಪ್. ಇದು ಏಸರ್ದು ಆಸ್ಪೈರ್ ಅಂತ i3 7th ಜನ್ರೇಷನು. 4GB ರ್ಯಾಮ್ ಎಷ್ಟೇ ಇರೋದು ಇದರಲ್ಲಿ. ಅಷ್ಟೇ ಅಲ್ಲ, ಗ್ರಾಫಿಕ್ಸ್ ಕಾರ್ಡ್ ನೋಡಿ 128 MB. ಅದು ಏನಕ್ಕೆ ಕೊಟ್ಟಿದ್ದಾನೆ ಅವನು ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಸ್ಟೋರೇಜ್ ನೋಡಿ 256GB ಇರೋದು. ಇದು SSDನೇ, ಇದು ಏನು SSD ಅಲ್ಲ ಇದು. ಯಾಕೆ SSD ಇದ್ರೂ ಸ್ಲೋ ಇದೆ, ಹ್ಯಾಂಗ್ ಆಗ್ತಾ ಇದೆ ಅಂದರೆ ನಾನು ತೋರಿಸ್ತೀನಿ ಇರಿ ನಿಮಗೆ. ಸೊ ಏನಪ್ಪ ಈ ಆ್ಯಪ್ ಅಂದರೆ, ಈ ಹಾರ್ಡ್ ಡಿಸ್ಕ್ ಹೆಲ್ತ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಇದರಲ್ಲಿ. ನೀವು ನೋಡ್ಬೋದು ಬರೀ 72% ಇದೆ. ಸೊ ಯಾವಾಗ ಬೇಕಾದ್ರೂ ಸತ್ತೋಗ್ಬೋದು ಇದು. ಈ ಥರ ಹಾರ್ಡ್ ಡಿಸ್ಕ್ ಇಟ್ಕೊಂಡು ನಾವು ಏನು ಕೆಲಸ ಮಾಡೋಣ ಹೇಳಿ ನೀವೇ. ಅದರಲ್ಲಿ ಎಡಿಟಿಂಗ್ ಎಲ್ಲ ಮಾಡಬೇಕು. ಇದರಲ್ಲಿ ಎಡಿಟಿಂಗ್ ಎಲ್ಲ ಮಾಡಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಸತ್ತಾಗ್ಬಿಡುತ್ತೆ. ಇದರಲ್ಲಿ ಬ್ಯಾಟ್ರಿ ಬೇರೆ ತೊಂದರೆ ಇದೆ. ಬ್ಯಾಟ್ರಿದು ಆಮೇಲೆ ಬೇರೆ ವೀಡಿಯೋದಲ್ಲಿ ಮಾತಾಡೋಣ. ಸದ್ಯಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ, ಇದಕ್ಕೆ ಒಂದು ಅಪ್ಗ್ರೇಡ್ ಕೊಡ್ತಾಯಿದ್ದೀವಿ. ಇದಕ್ಕೆ ಒಂದು NVMe SSD ಇನ್ಸ್ಟಾಲ್ ಮಾಡ್ತೀವಿ. ಆಮೇಲೆ 4GB ರ್ಯಾಮ್ ಆ್ಯಡ್ ಆನ್ ಮಾಡ್ತೀವಿ ಇದಕ್ಕೆ. ಸೊ ಈ ಒಂದು ಹಾರ್ಡ್ ಡಿಸ್ಕ್ ಏನಿದೆ ಇದನ್ನು ಯೂಸ್ ಮಾಡೋಣ ಇನ್ನೂ ಸ್ವಲ್ಪ ಉಜ್ಜನ, ಒಂದು 50% ತನಕ ಉಜ್ಜನ, ಆಮೇಲೆ ಸಾಯಿಸ್ಬಿಡೋಣ ಇದನ್ನು. ಸೊ ಬನ್ನಿ ಈ ಒಂದು ಅಪ್ಗ್ರೇಡ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇದು ರಿಜಿಸ್ಟರೇಷನ್ ಅಲ್ಲ, ಇದು ಅಪ್ಗ್ರೇಡು. ಸೊ ಬನ್ನಿ ಹೋಗೋಣ. ಸೊ ಬನ್ನಿ ಇವಾಗ ಸ್ಕ್ರೂಸ್ ಬಿಚ್ಚೋಣ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಸ್ಕ್ರೂಸ್ ಬಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆಯಾ ನಿಮಗೆ? ನಾನು ಆಲ್ರೆಡಿ ಕೆಲವು ಸ್ಕ್ರೂಸ್ ತೆಗ್ದುಬಿಟ್ಟಿದ್ದೀನಿ. ಸೊ ಕ್ವಿಕ್ಕಾಗಿ ಮಾಡೋಣ ಇದನ್ನು. ಸೊ ಫೋನ್ನ ಹಿಡ್ಕೊಂಡು ಸ್ಕ್ರೂಸ್ ತೆಗೆಯೋದು ಕಷ್ಟ. ನೀವು ಮನ್ಸು ಮಾಡಿದ್ರೆ ನಾನು ಒಂದು ಗಿಂಬಲ್ ಇಸ್ಕೋಬೋದು. ಏನಿಲ್ಲ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಕೊಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆವಾಗ ನನಗೂ ವ್ಯೂಸ್ ಹೋಗುತ್ತೆ. ಸೊ ಸ್ಕ್ರೂಸ್ ಬಿಚ್ಚೋ ಕಾರ್ಯಕ್ರಮ ಮುಗ್ದೋಯ್ತು. ಇವಾಗ ಓಪನ್ ಮಾಡಿ ನೋಡೋಣ. ಇವಾಗ ನೀವು ಒಳಗಿರೋ ಅದ್ಭುತವಾದ ದೃಶ್ಯವನ್ನು ನೋಡುತ್ತಿದ್ದೀರಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ರ್ಯಾಮ್ ಹಾಕೋಕ್ಕೆ 2 ಸ್ಲಾಟ್ ಕೊಟ್ಟಿದ್ದಾರೆ. ಒಂದು ಸ್ಲಾಟ್ ಖಾಲಿ ಇದೆ, ಒಂದು ಸ್ಲಾಟಲ್ಲಿ ನಮ್ಮ ರ್ಯಾಮ್ ಇದೆ. ಇಲ್ಲಿ ದರಿದ್ರದ್ದು SSD ಇದೆ ಇದು. ಸೊ ಇವನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು NVMe ಸ್ಲಾಟ್ ಇದೆ. ಇಲ್ಲೇ ನಾವು ನಮ್ಮ NVMeನ ಇನ್ಸ್ಟಾಲ್ ಮಾಡ್ತೀವಿ. ನಾವು ಒಂದು ರ್ಯಾಮ್ನ ಪರ್ಚೇಸ್ ಮಾಡಿದ್ದೀವಿ. ಇದು ಸಂಡೇ ಬಜಾರ್ದಲ್ಲಪ್ಪ, ಹೊಸದು. ಸೊ ಈ ಒಂದು ರ್ಯಾಮು, ಆಮೇಲೆ ಇದೆ ನಾವು ಹೇಳ್ತಿದ್ದು NVMe. ಇವಾಗ ಸದ್ಯಕ್ಕೆ ಬಜೆಟು 256GB ಮಾತ್ರ ಇರೋದು. ಸೊ ಇದು 256GB. ಇದನ್ನು ಇನ್ಸ್ಟಾಲ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಾವು OS ಏನು ಓವರ್ ರೈಡ್ ಮಾಡಲ್ಲ. ನಾವು OS ಇದರಿಂದನೇ ಯೂಸ್ ಮಾಡ್ತೀವಿ. ಏನಕ್ಕಂದರೆ OS ಅಲ್ಲಿ ತೊಂದರೆ ಇಲ್ಲ, ಸ್ಪೀಡಲ್ಲಿ ಇಶ್ಯೂಸ್ ಇಲ್ಲ. ಸೊ ಬರೀ ರ್ಯಾಮ್ ಅಪ್ಗ್ರೇಡ್ ಮಾಡಿದ್ರೆ ಸಾಕು. 1 SSD ಸತ್ತೋದ್ಮೇಲೆ ಆಮೇಲೆ ಬೇಕಾದ್ರೆ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡೋಣ. ಅವಾಗ ಬೇಕಾದ್ರೆ ಇನ್ನೂ ಅಪ್ಗ್ರೇಡ್ ಮಾಡೋಣ, ಬೇರೆ SSD ಹಾಕೋಣ, ಏನಾದ್ರು ಮಾಡೋಣ. ಸೊ ಬನ್ನಿ ಇದನ್ನು ಇನ್ಸ್ಟಾಲ್ ಮಾಡೋಣ ಇವಾಗ. ಸೊ ಈ ರ್ಯಾಮ್ನ ಇನ್ಸ್ಟಾಲ್ ಮಾಡೋದು ಈಸಿನೇ. ಬರೀ ತೂತು ಎಲ್ಲಿದೆ ಅಂತ ನೋಡ್ಕೋಬೇಕಷ್ಟೇ. ನೋಡಿದ್ರೆ ತೂತನ್ನ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಹಿಂಗೆ ಪುಷ್ ಮಾಡಿದ್ರೆ ಲಾಕು, ಅಷ್ಟೇ. ರ್ಯಾಮ್ ಇನ್ಸ್ಟಾಲ್ ಆಯಿತು. ಇವಾಗ NVMe. ಸೊ NVMeಗೆ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ಅಲೈನ್ಮೆಂಟು ಇದ್ರ ಪ್ರಕಾರ ನೀವು ಮಾಡ್ಕೋಬೇಕು. ಯಾವ ಕಡೆ ಗ್ಯಾಪ್ ಇದೆ ಅಂತ ನೋಡಿ ಇದನ್ನು ಹಿಂಗೆ ಪುಷ್ ಮಾಡಬೇಕು. ಪುಷ್ ಮಾಡಾದ್ಮೇಲೆ ನೋಡ್ಬೋದು ಇದನ್ನು ಹಿಂಗೆ ನಿಂತ್ಕೊಂಡಿದೆ. ಸೊ ಇವಾಗ ಇದನ್ನು ಹಿಂಗೆ ಪುಷ್ ಮಾಡಿ ಇದಕ್ಕೆ ಒಂದು ಸ್ಕ್ರೂ ಬರುತ್ತೆ. ಫೋನ್ನ ಕೈಯಲ್ಲಿ ಇಟ್ಕೊಂಡು ಈ ಸ್ಕ್ರೂ ಹಾಕೋಕ್ಕಾಗುತ್ತಾ? ಹಾಕ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು, ನಾವು ಇದನ್ನು ಸ್ಕ್ರೂ ಮಾಡಿಬಿಟ್ಟಿದ್ದೀವಿ. ಇದು ಟೈಟಾಗಿ ನಿಂತ್ಕೊಂಡಿದೆ. ಇದನ್ನು ನಾವು ಹಂಗೆ ಪ್ಯಾಕ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಇದು NVMe ಅಲ್ಲ, ಇದಕ್ಕೆ ಯಾವುದೇ ರೀತಿ ಕೂಲೆಂಟ್ ಇಲ್ಲ, ಏನಿಲ್ಲ. ಇದಕ್ಕೆ ಒಂದು ಥರ್ಮಲ್ ಪ್ಯಾಡ್ ಹಾಕ್ಬಿಟ್ರೆ ಬೆಸ್ಟು. ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಬಟ್ ಹಾಕಿದ್ರೆ ಒಳ್ಳೆಯದು. ಅದು ಆ್ಯಕ್ಚುಲಿ NVMe ಜೊತೆನೇ ಕೆಲವೊಂದು ಬಂದ್ಬಿಡುತ್ತೆ. ಬಟ್ ಅದು ನನಗೆ ಇಷ್ಟ ಆಗಿಲ್ಲ. ಬ್ಲೂ ಕಲರಲ್ಲಿತ್ತು, ಬಟ್ ನನ್ನ ಹತ್ರ ಪಿಂಕ್ ಕಲರ್ ಒಂದಿತ್ತು. ಪಿಂಕ್ ಕಲರ್ ನಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ಪಿಂಕ್ ಕಲರ್ ತೊಗೊಂಡು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಿಂಗೆ ಅಪ್ಲೈ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ಕ್ಲೋಸರು ಬರುತ್ತೆ, ಅದು ಹಾಕಿದ್ರೆ ಲ್ಯಾಪ್ಟಾಪ್ ಮುಚ್ಚೋಕ್ಕಾಗಲ್ಲ. ಸೊ ಅದಕ್ಕೆ ಇದೇ ಸಾಕು ನಮಗೆ. ಇದಾಗ್ಬಿಟ್ವಾ, ಆಗೋಯ್ತು, ಅಪ್ಗ್ರೇಡೇಷನ್ ಮುಗ್ದೋಯ್ತು. ಸೊ ನೆಕ್ಸ್ಟು ಅಪ್ಗ್ರೇಡಲ್ಲಿ ಇದನ್ನು ಚೇಂಜ್ ಮಾಡಿ ಬೇರೆದೊಂದು SSD ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಅಪ್ಗ್ರೇಡೇಷನ್. ಸೊ ಇದೇ ರೀತಿ ಕಾಂಟೆಂಟ್ ನಿಮ್ಗೆ ಇಷ್ಟ, PC ಬಿಲ್ಡಿಂಗ್, ಲ್ಯಾಪ್ಟಾಪ್ ಅಪ್ಗ್ರೇಡೇಷನ್, PC ಅಪ್ಗ್ರೇಡೇಷನ್ ಇವೆಲ್ಲ ನಿಮ್ಗೆ ಇಷ್ಟ ಅಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಈ ರೀತಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಲ್ಯಾಪ್ಟಾಪಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಣ. ಸಕ್ಸಸ್ಫುಲಿ ನಮ್ಮ ಅಪ್ಗ್ರೇಡೇಷನ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು 8GB ರ್ಯಾಮ್ ತೋರಿಸ್ತಾ ಇದೆ, 4GBಯಿಂದ ಅಪ್ಗ್ರೇಡ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಸ್ಟೋರೇಜ್ ನೋಡ್ಬೋದು ನೀವು 477GB, 500GB ತೋರಿಸ್ತಾ ಇದೆ ಟೋಟಲು. ಸೊ ಇಲ್ಲೂ ನೋಡ್ಬೋದು ನ್ಯೂ ವಾಲ್ಯೂಮು. ಆ್ಯಂಡ್ ಇದ್ರದ್ದು ಹೆಲ್ತ್ ಚೆಕ್ ಮಾಡ್ಬಿಡೋಣವಾ? ಹೊಸದೇ, ಬಟ್ ಸ್ಟಿಲ್ ಚೆಕ್ ಮಾಡೋದು ಒಳ್ಳೇದಲ್ವಾ? ಸೊ ಇಲ್ಲಿ ನೋಡ್ಬೋದು ನೀವು, ಹೆಲ್ತು 100% ಇದೆ. ಇದು ಆ್ಯಕ್ಚುಲಿ Zebronicsದು NVMe.
ಇದು ಹೊಸ ಪೀಸ್ ಅಲ್ವಾ, ಸೊ 100% ಇದ್ದೇ ಇರುತ್ತೆ. ಮುಂಚೆ ಹೇಳ್ದಂಗೆ ಒ ಎಸ್ ಅಪ್ಗ್ರೇಡ್ ಮಾಡಿಲ್ಲ. ಒ ಎಸ್ಸು ನಮ್ಮದು ಹಳೆ ಹಾರ್ಡ್ ಡಿಸ್ಕ್ SSDನಲ್ಲೇ ಇದೆ. ಸೊ ಇದೇನಾದರೂ ಕರಪ್ಟಾಗಿ ಸತ್ತೋಗ್ಬಿಟ್ರೆ, ನಾವು ಡೇಟಾ ಏನೂ ಇಕ್ಕಿಲ್ಲ ಇದರಲ್ಲಿ. ಸೊ ಸತ್ತೋಗ್ಬಿಟ್ರೆ ಇದನ್ನು ಮೇನ್ ಸ್ಲಾಟ್ ಮಾಡಿಬಿಟ್ಟು ಇದರಲ್ಲೇ ನಾವು ಒ ಎಸ್ ಇನ್ಸ್ಟಾಲ್ ಮಾಡಿಬಿಡೋಣ. ಸೊ ಸದ್ಯಕ್ಕೆ ಇಷ್ಟೇ, ಇದು ಮುಗೀತು. ಇದೇ ರೀತಿ ಕಾಂಟೆಂಟ್ ನಿಮ್ಗೆ ಬೇಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕಮೆಂಟ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇದೀಗ ಇಷ್ಟೇ, ಬಾಯ್.